ಅವರು ಮರ ನೋಡದೆ ತೆಂಗಿನಕಾಯಿ ಕೀಳೋರು, ಗಿಡ ಬೆಳೆಸದೆ ದೇವರು ಹೂ ಮೂಡಿಸೋರು, ಭತ್ತ ಏನು ಅಂತ ಗೊತ್ತಿಲ್ಲದೆ ಅನ್ನ ತಿನ್ನೋರು, ರಾಗಿ ತೆನೆ ನೋಡದೆ ಮುದ್ದೆ ಹಿಚ್ಕೋರು. ಇವರು ಇಂಟರ್ನೆಟ್ ನಲ್ಲಿ ನೋಡ್ಕೊಂಡು ಮದುವೆ ಮಾಡ್ಕೊಳ್ಳೋರು. ಇವರಿಗೆ ಈ ಹೋರಾಟದ ರೈತನ ಮತ್ತು ಭೂಮಿಯ ಸಂಬಂಧ ಹೆಂಗ ಅರ್ಥ ಆಗ್ಬೇಕು? ರೈತನಿಗೆ ಭೂಮಿ ಆಸ್ತಿ ಅಲ್ಲ, ಅದು ಅವನ ಬದುಕು, ಅವನ ಬದುಕಿಸುತ್ತಿರುವ ಬದುಕು, ಅವನ ಸ್ವಾಭಿಮಾನ, ಅವನ ಐಡೆಂಟಿಟಿ, ಅವನ ಹೆಮ್ಮೆ, ಅವನ ಅಲ್ವೇ? ಅದು ನಿರಂತರವಾದ ಮಾತದು, ಒಂದು ಸಂಭಾಷಣೆ ಅದು. ಅದನ್ನ ಹೆಂಗ್ ಕಿತ್ಕೋತೀರಿ? ಅವರಿಗೆ ಇರುವ 10 ಗುಂಟೆನೋ 15 ಗುಂಟೆನೋ 1 ಗುಂಟೆನೋ 2 ಎಕರೆನೋ ಅದರೊಳಗೆ ಬದುಕಬೇಕು. ಅವರಿಗೆ ನೀವು ಯಾರು ಸರ್ಕಾರದವ್ರು ಕೆಲಸ ಕೊಡ್ತಾ ಇಲ್ಲ. ಅವ್ರಿಗೆ ನಿಮ್ಮ ಸರ್ಕಾರದ ಕೆಲಸಗಳಲ್ಲ, ಅವ್ರ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಆ ಭೂಮಿ ಜೊತೆ ಮಾತಾಡ್ತಾ ತಲತಾಂತರದಿಂದ ಬದುಕ್ತಾ ಇರೋರು, ಅವ್ರ ಭವಿಷ್ಯ ನೋಡ್ಕೊಳ್ತಿರೋರು. ನೀವು ನಿಮಗೆ ಓಟ್ ಹಾಕಿದ್ದಕ್ಕೆ ನಮಗ್ ಕೆಲಸ ಮಾಡದೆ ಈಗ ಹೋಗ್ತಾ ಹೋದ್ರೆ ಎಲ್ಲಿಗೆ ಹೋಗ್ತೀರಿ ನೀವು? ಸೊ ಈ ಹೋರಾಟದ ನಿಜವಾದ ಅರ್ಥ ಅದು. ಅದನ್ನು ನಾವು ಪಟ್ಟಣದವರು, ಓದ್ದವರು, ತಿಳ್ಕೊಂಡವರು, ಸಾಹಿತಿಗಳು ನೀವು ರೈತರಾಗಬೇಕಾಗಿಲ್ಲ. ಆದ್ರೆ ಬಂದು ನಿಮ್ಮ ಸಹ ಮನುಷ್ಯನ ಜೊತೆ, ಈ ನೋವಿನ ಜೊತೆ, ಎಲೆಕ್ಷನ್ಗೆ ಓಟ್ ಹಾಕೋ ಬಟನ್ಗಳಷ್ಟೇ, ಬೇರೆ ಅಲ್ಲ. ಇದನ್ನ ಸಹಿಸಿಕೊಂಡು ಆಗುವಲ್ಲ. ಈ ಹೋರಾಟ ನಡೀಬೇಕು. ಮತ್ತು ನಾನು ಬರ್ತಿರೋದು ನನ್ನ ಪಟ್ಟಣದವರು ಕೇಳಬೇಕು. ಮತ್ತೆ ಈ ಸರ್ಕಾರಗಳು ಕಾರಣಗಳಿಗೆ ಈ ಸುದ್ದಿಯನ್ನ ಮುಟ್ಟಿಸೋದಕ್ಕಷ್ಟೇ ನಾನು ನಿಮ್ಮ ಜೊತೆ ನಿಂತಿದ್ದೇನೆ. ನನ್ನನ್ನ ಇಂತಹ ಒಂದು ಹೋರಾಟಕ್ಕೆ ನಿಮ್ಮ ಉಪಸ್ಥಿತಿ ಬೇಕು ಅಂತ ನೀವು ಕೇಳ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಅಷ್ಟಾದ್ರೂ ನಾನು ಒಂದು ಅರ್ಥವಂತ ದೇಶದಲ್ಲಿ ನಮಗೇನು ಬೇಕು ಅಂತ ನಾವು ಆರಿಸಿದವ್ರಿಗೆ ನಾವು ಕೇಳಬೇಕೆ ಹೊರತು ನಮಗೇನು ಬೇಕು ಅಂತ ಅವ್ರಿಗೆ ಗೊತ್ತಂತೆ. ನೀವು ಸುಮ್ಮನಿರಿ. ಎಷ್ಟು ದಿನ ನಡೆಯುತ್ತಿರು? ಈಗಿರುವ ಯೂನಿಯನ್ ಗವರ್ಮೆಂಟ್ ಏನಿದೆ ಪಂಜಾಬ್ನಲ್ಲಿ, ಹರಿಯಾಣದಲ್ಲಿ ನೋಡ್ತಿದೀವಿ, ಅವರು ರೈತ ವಿರೋಧಿ. ಈ ಹೋರಾಟ ಶುರುವಾಗೋಕ್ ಮುಂಚೆ ಇದ್ದಂತಹ ಒಂದು ಸರ್ಕಾರ ಅವ್ರ ರೈತರೇ ಅಲ್ಲ, ಅವ್ರನ್ನ ಹೊಡೀರಿ, ಬಡೀರಿ, ಜೈಲಿಗೆ ಹಾಕಿ. ಸರ್, ಆ ಸಮಯದಲ್ಲಿ ವಿರೋಧ ಪಕ್ಷದಲ್ಲಿ ಕೂತಿದ್ದ ನೀವು ಬಂದು ನಾವು ಅಧಿಕಾರಕ್ಕೆ ಬಂದ್ರೆ, ನಮ್ಮನ್ನು ಗೆಲ್ಸಿದ್ರೆ ನಾವು ರೈತರ ಪರವಾಗಿರ್ತೀವಿ ಅಂತ ಬಂದು 1.5 ವರ್ಷ ಆಯ್ತು ಸಿದ್ದರಾಮಯ್ಯ ಅವರೇ. ನಿಮ್ಮೆಲ್ಲಾ ರಾಜಕಾರಣ ನನಗೊಂದು ಗೌರವದ ಪ್ರಶ್ನೆ. ನನಗೆ ತುಂಬಾ ಗೌರವ ಸಿಗುತ್ತೆ ನಿಮ್ ಜೊತೆ ನಿಂತ್ಕೊಳ್ಳೋ. ನಾನು ರೈತ ಅಲ್ಲ, ನಿಮ್ಮ ಋಣ ನನ್ನ ಮೇಲಿದೆ. ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸ್ತೀನಿ. ಮತ್ತೆ ಇವ್ರಿಗೆ ಹೇಳ್ತಾನೆ, ಹೀಗೆ ಫಲವತ್ತಾದ ಭೂಮಿಗಳ ಮೇಲೆ ಕೈಗಾರಿಕೆ ಕಟ್ತಾ ನಾಳೆ ಹೊಟ್ಟೆಗೆ ಏನಪ್ಪ ತಿಂತೀರಿ ನೀವು? ಎಲ್ಲಿ ತನಕ ಕಟ್ತಾ ಹೋಗ್ತೀರಿ? ಎಲ್ಲಿ ತನಕ ಕೊಲ್ತಾ ಹೋಗ್ತೀರಿ? ರೈತನನ್ನ ನೀವು ಗೌರವಿಸದೇ ಇದ್ರೆ, ಅವನು ಉಳಿಸ್ಕೊಳ್ದಿದ್ರೆ ರೈತ ಮಾತ್ರ ಅಲ್ಲ, ನಾವೆಲ್ಲರೂ ಹೋಗ್ತೀವಿ ಅನ್ನೋ ಸತ್ಯ ನಿಮ್ಗೆ ಗೊತ್ತಾಗಿರಲಿ. ನಿಮ್ ಜೊತೆ ನಾನಿದ್ದೇನೆ. ನನ್ನನ್ನು ಇಲ್ಲಿ ಕರೆಸಿದ್ದಕ್ಕೆ ನನ್ನ ಧನ್ಯವಾದಗಳು. ರೈತ ನನಗೆ ದೊಡ್ಡದು. ಆದ್ರೂ ನನ್ನ ಗೆಳೆಯರೊಬ್ಬರು ಕೇಳಿದ್ರು, ಇಷ್ಟು ಕೆಲಸಗಳಿದೆ ಈ ಮಧ್ಯದಲ್ಲಿ ದಿಢೀರಂತೆ ಈ ಕಾರ್ಯಕ್ರಮಕ್ಕೆ ಯಾಕೆ ಹೋಗ್ತೀವಿ ಅಂತ. ನಾನಂದೆ, ರೈತನ ಋಣ ನನ್ನ ಮೇಲೆ ಇದೆಯಪ್ಪ, ಅದಕ್ಕೆ ಹೋಗ್ತಾ ಇದ್ದೀನಿ. ಸಾವಿರ ದಿನಗಳ ಹೋರಾಟ ಸಣ್ಣದಲ್ಲ. ಆದ್ರೆ ಈ ದೇಶದ ದೊಡ್ಡ ಕರ್ಮ ಮತ್ತು ಶಾಪ ಏನಂದ್ರೆ, ಹಲವಾರು ದಶಕ ಕತೆ ಹೇಳ್ತಿದ್ದಾರೆ ಹೊರತು ಇನ್ನೇನು ಹೇಳ್ತದೆ. ಈಗ ಕೂತ್ಕೊಂಡು ನಾನು ನೋಡ್ತಾ ಇದ್ದೆ. ನಾನು ರೈತರ ಭವಿಷ್ಯ ಡೋಲಾಯಮಾನ ಮೇಲೆ ಸಿದ್ದರಾಮಯ್ಯನವರು ಕೈಗಾರಿಕೆಗೆ ಭೂಮಿ ಕೊಡುವುದಿಲ್ಲ, ಭೂ ಸ್ವಾಧೀನ ಕೈಬಿಡಲು ಒತ್ತಾಯ, ಭೂ ಸ್ವಾಧೀನ ನೋಟಿಸು ಕಾನೂನು ಬದ್ಧವಾಗಿಲ್ಲ, ಅಹೋರಾತ್ರಿ ಧರಣಿ, ರೈತರ ಧರಣಿ ಸ್ಥಳಕ್ಕೆ HDK ಭೇಟಿ. ಇಷ್ಟು 1,000 ದಿನಗಳಿಂದ ಇಷ್ಟು ಹೇಳ್ತಿದ್ರು. ಯಾವ ಅಹಂಕಾರ ಇವರನ್ನ ಇದನ್ನ ಬದಲಾಯಿಸಬೇಕು ಅಂತ ಅನಿಸ್ತಿಲ್ಲ ಅಂತ ನಾವು ಯೋಚನೆ. ಎಲ್ಲಾ ಸರ್ಕಾರಗಳು ರೈತ ವಿರೋಧಿಯಾಗೇ ಇದೆ, ಜನ ವಿರೋಧಿಯಾಗೇ ಇದೆ. ಇವರುಗಳ ಅಹಂಕಾರ ಏನಂದ್ರೆ,